3-ಪಿನ್ ಸಾಕೆಟ್ನ ವೈರಿಂಗ್. 3-ಪಿನ್ ಸಾಕೆಟ್ ವೈರಿಂಗ್. 3-ಪಿನ್ ಸಾಕೆಟ್ನಲ್ಲಿ 3 ಟರ್ಮಿನಲ್ಗಳಿರುತ್ತವೆ. ಇದು ಉಪಕರಣಗಳಿಗೆ ವಿದ್ಯುತ್ ಸಪ್ಲೈ ಮಾಡುವ ಕೆಲಸ ಮಾಡುತ್ತದೆ. ಹಾಗೆಯೇ ಯಾವುದಾದರೂ ಉಪಕರಣದ ಬಾಡಿಯಲ್ಲಿ ಕರೆಂಟ್ ಕಂಡು ಬಂದರೆ ಅದನ್ನು ಗ್ರೌಂಡ್ಗೆ ಕಳುಹಿಸುವ ಕೆಲಸವನ್ನೂ ಮಾಡುತ್ತದೆ. ಇದರಿಂದ ಉಪಕರಣ ಮತ್ತು ಬಳಕೆದಾರ ಇಬ್ಬರಿಗೂ ಹೆಚ್ಚಿನ ಸುರಕ್ಷತೆ ದೊರೆಯುತ್ತದೆ. ಹಾಗಾದರೆ ಬನ್ನಿ 3-ಪಿನ್ ಸಾಕೆಟ್ನ ಸರಿಯಾದ ವೈರಿಂಗ್ ಅನ್ನು ಹೇಗೆ ಮಾಡುವುದು ಎಂದು ತಿಳಿಯೋಣ. 3-ಪಿನ್ ಸಾಕೆಟ್ನ ವೈರಿಂಗ್ಗೆ ಅಗತ್ಯವಿರುವ ಟೂಲ್ಸ್ ಮತ್ತು ಆಕ್ಸೆಸರಿಗಳು: ವೈರ್ ಸ್ಟ್ರಿಪ್ಪರ್, ಸೈಡ್ ಕಟರ್, ಸ್ಕ್ರೂ ಡ್ರೈವರ್, ಕೆಲವು ವೈರ್ ತುಂಡುಗಳು ಮತ್ತು ಗ್ಯಾಂಗ್ ಬಾಕ್ಸ್. 3-ಪಿನ್ ಸಾಕೆಟ್ನಲ್ಲಿ 3 ಟರ್ಮಿನಲ್ಗಳಿರುತ್ತವೆ: ಫೇಸ್ ಅಥವಾ ಲೈನ್, ನ್ಯೂಟ್ರಲ್ ಮತ್ತು ಅರ್ಥಿಂಗ್. ವೈರಿಂಗ್ ಮಾಡುವಾಗ ಫೇಸ್ ವೈರ್ ಅನ್ನು ಬಲಭಾಗದ ಟರ್ಮಿನಲ್ಗೆ, ನ್ಯೂಟ್ರಲ್ ವೈರ್ ಅನ್ನು ಎಡಭಾಗದ ಟರ್ಮಿನಲ್ಗೆ ಮತ್ತು ಅರ್ತ್ ವೈರ್ ಅನ್ನು ಮೇಲಿನ ಟರ್ಮಿನಲ್ಗೆ ಜೋಡಿಸಬೇಕು. ಅರ್ಥಿಂಗ್ ಆಗಿ ಬಳಸುವ ವೈರ್ ಯಾವಾಗಲೂ ಸಾಕೆಟ್ನ ವಿದ್ಯುತ್ ವಹನ ಸಾಮರ್ಥ್ಯದ ಅಂದರೆ ಕರೆಂಟ್ ಕ್ಯಾರಿಂಗ್ ಕೆಪಾಸಿಟಿಯ 2 ಪಟ್ಟು ಸಾಮರ್ಥ್ಯ ಹೊಂದಿರಬೇಕು ಎಂದು ನೆನಪಿಡಿ. ಉದಾಹರಣೆಗೆ, ಸರ್ಕ್ಯೂಟ್ನ ಕರೆಂಟ್ ವಹನ ಸಾಮರ್ಥ್ಯವು 5 ಆಂಪಿಯರ್ ಆಗಿದ್ದರೆ ಅರ್ತ್ ವೈರ್ನ ಕರೆಂಟ್ ವಹನ ಸಾಮರ್ಥ್ಯವು 10 ಆಂಪಿಯರ್ ಆಗಿರಬೇಕು. ಇದೇ ಕಾರಣದಿಂದ ಅರ್ಥಿಂಗ್ನ ಟರ್ಮಿನಲ್ ಫೇಸ್ ಮತ್ತು ನ್ಯೂಟ್ರಲ್ ಟರ್ಮಿನಲ್ಗಳಿಗಿಂತ ದಪ್ಪ ಹಾಗೂ ಉದ್ದವಾಗಿರುತ್ತದೆ. ಬನ್ನಿ 3-ಪಿನ್ ಸಾಕೆಟ್ನ ವೈರಿಂಗ್ ಅನ್ನು ಹೇಗೆ ಮಾಡಲಾಗುತ್ತದೆ ಎಂದು ನೋಡೋಣ. ವೈರ್ ಸ್ಟ್ರಿಪ್ಪರ್ ಅನ್ನು 90 ಡಿಗ್ರಿ ಕೋನದಲ್ಲಿ ಹಿಡಿಯಬೇಡಿ. ತಂತಿಗಳು ಮುರಿಯುವುದನ್ನು ತಪ್ಪಿಸಲು ಅದನ್ನು ಸ್ವಲ್ಪ ತಿರುಚಿದ ಕೋನದಲ್ಲಿ ಹಿಡಿಯಿರಿ. ಇದರಿಂದ ಇನ್ಸುಲೇಷನ್ ಅನ್ನು ಸರಿಯಾಗಿ ತೆಗೆಯಬಹುದು ಮತ್ತು ವೈರ್ನ ಸ್ಟ್ರಾಂಡ್ಗಳು ಮುರಿಯುವುದಿಲ್ಲ. ವೈರ್ನ ಇನ್ಸುಲೇಷನ್ ಅನ್ನು ಅಗತ್ಯಕ್ಕೆ ಅನುಗುಣವಾಗಿ ತೆಗೆಯಿರಿ ಮತ್ತು ಹೆಚ್ಚಿನ ಇನ್ಸುಲೇಷನ್ ತೆಗೆದಿದ್ದರೆ ಅದನ್ನು ಸ್ಟ್ರಿಪ್ಪರ್ ಅಥವಾ ಕಟ್ಟರ್ನ ಸಹಾಯದಿಂದ ಕತ್ತರಿಸಿ. ಸಾಕೆಟ್ನ ಎಲ್ ಟರ್ಮಿನಲ್ ಅನ್ನು ಸ್ವಿಚ್ನ ಕೆಳಗಿನ ಟರ್ಮಿನಲ್ಗೆ ಜೋಡಿಸಿ. ಇದು ಫೇಸ್ ಅಥವಾ ಲೈವ್ ವೈರ್ ಆಗಿರುತ್ತದೆ. ಈಗ ನ್ಯೂಟ್ರಲ್ ವೈರ್ ಅನ್ನು ಸಾಕೆಟ್ನ ಎನ್ ಟರ್ಮಿನಲ್ಗೆ ಸ್ಕ್ರೂ ಡ್ರೈವರ್ನ ಸಹಾಯದಿಂದ ಜೋಡಿಸಿ. ಈಗ ಅರ್ಥಿಂಗ್ ವೈರ್ ಅನ್ನು ಸಾಕೆಟ್ನ ಮೇಲಿನ ಅರ್ತ್ ಟರ್ಮಿನಲ್ಗೆ ಸ್ಕ್ರೂ ಡ್ರೈವರ್ನ ಸಹಾಯದಿಂದ ಜೋಡಿಸಿ. ಕನೆಕ್ಷನ್ಗಳನ್ನು ಮಾಡಿದ ವೈರ್ಗಳನ್ನು ಗ್ಯಾಂಗ್ ಬಾಕ್ಸ್ನಿಂದ ಹೊರಗೆ ತೆಗೆಯಲು ಮಿನಿ ಹ್ಯಾಕ್ಸಾ ಬಳಸಿ ಜಾಗರೂಕತೆಯಿಂದ ಕಟ್ ಮಾಡಿ. ಅದಾದ ನಂತರ ವಿಡಿಯೋದಲ್ಲಿ ತೋರಿಸಿದ ರೀತಿಯಲ್ಲಿ 3 ವೈರ್ಗಳ ಗಾತ್ರಕ್ಕೆ ಅನುಗುಣವಾಗಿ ಬಾಕ್ಸ್ ಅನ್ನು ಜಾಗರೂಕತೆಯಿಂದ ಕತ್ತರಿಸಿ. ಈ ರೀತಿಯಾಗಿ 3-ಪಿನ್ ಸಾಕೆಟ್ನ ಸರಿಯಾದ ವೈರಿಂಗ್ ಮಾಡಲಾಗುತ್ತದೆ. ಈ ಪ್ರಕ್ರಿಯೆಯ ವೇಳೆ ಗಮನದಲ್ಲಿಡಬೇಕಾದ ವಿಷಯಗಳು: ಗ್ಯಾಂಗ್ ಬಾಕ್ಸ್ನ ಅಗತ್ಯಕ್ಕೆ ಅನುಗುಣವಾದ ಭಾಗವನ್ನು ಮಾತ್ರವೇ ಕತ್ತರಿಸಬೇಕು. ಹೆಚ್ಚಿನ ಭಾಗವನ್ನು ಕತ್ತರಿಸಿದರೆ ಅದರೊಳಗೆ ಹುಳು, ಕೀಟಗಳು ಪ್ರವೇಶಿಸಬಹುದು ಮತ್ತು ಅವು ವೈರ್ಗಳ ಸಂಪರ್ಕಕ್ಕೆ ಬಂದರೆ ಶಾರ್ಟ್ ಸರ್ಕ್ಯೂಟ್ ಆಗುವ ಅಪಾಯ ಉಂಟಾಗಬಹುದು. ಸಿಂಗಲ್ ಫೇಸ್ ಸರ್ಕ್ಯೂಟ್. ಸಿಂಗಲ್ ಫೇಸ್ ಸರ್ಕ್ಯೂಟ್ನ ವೈರಿಂಗ್ನಲ್ಲಿ ಫೇಸ್ಗೆ ಕೆಂಪು ಬಣ್ಣ, ನ್ಯೂಟ್ರಲ್ಗೆ ಕಪ್ಪು ಬಣ್ಣ ಮತ್ತು ಅರ್ಥ್ಗೆ ಹಸಿರು ಬಣ್ಣದ ವೈರ್ ಅನ್ನು ಬಳಸಬೇಕು. 3-ಫೇಸ್ ಸರ್ಕ್ಯೂಟ್. 3-ಫೇಸ್ ಸರ್ಕ್ಯೂಟ್ನ ವೈರಿಂಗ್ ಮಾಡುವಾಗ ಫೇಸ್ಗಾಗಿ ಕೆಂಪು, ಹಳದಿ ಮತ್ತು ನೀಲಿ ಬಣ್ಣದ ವೈರ್ಗಳನ್ನು ಬಳಸಲಾಗುತ್ತದೆ. ನ್ಯೂಟ್ರಲ್ಗೆ ಕಪ್ಪು ಬಣ್ಣದ ವೈರ್ ಮತ್ತು ಅರ್ಥಿಂಗ್ಗೆ ಹಸಿರು ಬಣ್ಣದ ವೈರ್ ಬಳಸಲಾಗುತ್ತದೆ. ಈಗ ನಾವು 3-ಪಿನ್ ಸಾಕೆಟ್ನ ಸರಿಯಾದ ವೈರಿಂಗ್ನ ಮುಖ್ಯ ಹಂತಗಳನ್ನು ಪುನರಾವರ್ತನೆ ಮಾಡೋಣ. ಸಾರಾಂಶ: ಈ ವಿಡಿಯೋದಲ್ಲಿ ನಾವು 3-ಪಿನ್ ಸಾಕೆಟ್ನ ವೈರಿಂಗ್ನ ಸಂಪೂರ್ಣ ಪ್ರಕ್ರಿಯೆಯನ್ನು ಅರ್ಥ ಮಾಡಿಕೊಂಡೆವು. ನಾವು ಅಗತ್ಯವಾದ ಟೂಲ್ಗಳ ಬಗ್ಗೆ ತಿಳಿದುಕೊಂಡೆವು ಮತ್ತು ಸಾಕೆಟ್ನಲ್ಲಿರುವ 3 ಟರ್ಮಿನಲ್ಗಳು ಫೇಸ್, ನ್ಯೂಟ್ರಲ್ ಮತ್ತು ಅರ್ಥಿಂಗ್ ಹಾಗೂ ಅವುಗಳನ್ನು ಸರಿಯಾಗಿ ಜೋಡಿಸುವ ವಿಧಾನವನ್ನು ಚರ್ಚಿಸಿದೆವು. ಅದೇ ರೀತಿ ವೈರಿಂಗ್ ಮಾಡುವಾಗ ಪಾಲಿಸಬೇಕಾದ ಪ್ರಮುಖ ಸುರಕ್ಷತಾ ಮುನ್ನೆಚ್ಚರಿಕೆಗಳ ಬಗ್ಗೆ ಸಹ ಕಲಿತೆವು. ಇದಲ್ಲದೆ ನಾವು ಸಿಂಗಲ್ ಫೇಸ್ ಮತ್ತು 3-ಫೇಸ್ ಸರ್ಕ್ಯೂಟ್ಗಳ ವೈರ್ ಕಲರ್ ಕೋಡಿಂಗ್ ಮಾನದಂಡಗಳನ್ನು ಅರ್ಥ ಮಾಡಿಕೊಂಡೆವು. ಈಗ ನಿಮಗಾಗಿ ಒಂದು ಕೆಲಸ: ಸಾಕೆಟ್ಗಳಲ್ಲಿ ಎಷ್ಟು ಪ್ರಕಾರಗಳಿವೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳಿ.